ನಮಸ್ತೆ. ನಾವು ಶಿವಮೊಗ್ಗ RTO ಸೀನಿಯರ್ ಇನ್ಸ್ಪೆಕ್ಟರ್ ಮಲ್ಲೇಶಪ್ಪ ಅಂತ ಹೇಳ್ಬಿಟ್ಟು, ಇವರು ವಾಸುದೇವ್ ಅಂತ ಹೇಳ್ಬಿಟ್ಟು ಸಾಗರ ARTO ಆಫೀಸಿಂದ ಸೀನಿಯರ್ ಇನ್ಸ್ಪೆಕ್ಟರ್. ಈ ಒಂದು ಘಟನೆ ರಾತ್ರಿ 10:22 ಆಗಿದೆ ಅಂತ ನಾವು ಕೇಳಲ್ಪಟ್ವಿ. ಆ ಒಂದು ವಿಷಯ ಮಾಹಿತಿನ ತಿಳ್ಕೊಂಡು ನಾವು ಈ ಸಂದರ್ಭದಲ್ಲಿ ಬಂದು ಈ ವಾಹನವನ್ನು ಪರಿಶೀಲನೆ ಮಾಡಲಾಯಿತು. ವಾಹನದಲ್ಲಿ ECM ಅಂಡ್ ECO ಬಾಕ್ಸ್ ಇರುತ್ತೆ. ಆ ಎಲೆಕ್ಟ್ರಾನಿಕ್ ಯೂನಿಟ್ ಡ್ರೈವರ್ ಸೀಟ್ ಹಿಂದೆ ಇರುತ್ತೆ. ಆ ಯೂನಿಟ್ ಅಲ್ಲಿ ಒಂದು ಶಾರ್ಟ್ ಸರ್ಕ್ಯೂಟ್ ಆಗಿಬಿಟ್ಟು ಆಕಸ್ಮಿಕವಾಗಿ ಬೆಂಕಿ ಹತ್ಕೊಂಡಿದೆ. ಆ ಸಂದರ್ಭದಲ್ಲಿ ವಾಹನದ ಡ್ರೈವರ್ ಚಾಲಕ ತಕ್ಷಣವೇ ಅದನ್ನು ಎಚ್ಚೆತ್ತುಕೊಂಡು ಗಾಡಿಯನ್ನು ನಿಲ್ಲಿಸೋದಕ್ಕೆ ಪ್ರಯತ್ನ ಮಾಡಿದ್ದಾನೆ. ಅಷ್ಟೊತ್ತೊಳಗೆ ಆ ಒಂದು ಶಾರ್ಟ್ ಸರ್ಕ್ಯೂಟ್ ಇಂದ ಆಗಿದ್ದಂಥ ಫೈರ್ನಿಂದ ಹೊಗೆ ಆ ಒಂದು ಕ್ಯಾಬಿನಲ್ಲಿ ತುಂಬ್ಕೊಂಡ್ಬಿಟ್ಟು ಅವ್ರಿಗೆ ಸಡನ್ ಆಗಿ ಗಾಡಿ ನಿಲ್ಲಿಸೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಆಗಿಲ್ಲ, ಆದರೂ ಕೂಡ ಕಂಟ್ರೋಲ್ ಮಾಡಿಬಿಟ್ಟು ವಾಹನವನ್ನು ನಿಲ್ಲಿಸಿದ್ದಾರೆ. ನಿಲ್ಲಿಸಿದ ಸಂದರ್ಭದಲ್ಲಿ ತಕ್ಷಣ ಎಲ್ಲ ಕಡೆನೂ ಒಂದು ಶಾರ್ಟ್ ಸರ್ಕ್ಯೂಟ್ ಇಂದ ಆದಂಥ ಬೆಂಕಿ ಎಲ್ಲ ಕಡೆಗೂ ಸ್ಪ್ರೆಡ್ ಆಗಿಬಿಟ್ಟು ಆ ಒಂದು ಬೆಂಕಿ ಹತ್ಕೊಂಡಿದೆ. ಅಷ್ಟೊಳಗೆ ಡ್ರೈವರ್ ಮತ್ತೆ ಅದರಲ್ಲಿದ್ದಂಥ ಕಂಡಕ್ಟರ್ಗಳು ಕೂಡ ಪ್ರಯತ್ನ ಮಾಡಿಬಿಟ್ಟು ಎಲ್ಲ ಎಕ್ಸಿಟ್ ಡೋರ್ಗಳನ್ನ ಓಪನ್ ಮಾಡಿಬಿಟ್ಟು, ಹಿಂದೆ ಇದೆ ಎಮರ್ಜೆನ್ಸಿ ಎಕ್ಸಿಸ್ಟ್ ಇದೆ, ರೈಟ್ ಸೈಡ್ ಕೂಡ ಎಮರ್ಜೆನ್ಸಿ ಎಕ್ಸಿಸ್ಟ್ ಇದೆ, ಅದು ಕೂಡ ಓಪನ್ ಮಾಡಿಬಿಟ್ಟು ಎಲ್ಲ ಪ್ಯಾಸೆಂಜರ್ಸ್ನ ಇಳಿಸೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಎಲ್ಲರೂ ಕೂಡ ಇಳಿಸಿದ್ದಾರೆ, ಯಶಸ್ವಿನೂ ಕೂಡ ಆಗಿದ್ದಾರೆ. ಒಂದು ಮಹಿಳೆ ಮಾತ್ರ ತನ್ನ ಲ್ಯಾಪ್ಟಾಪ್ ಕೆಳಗಡೆ ಇತ್ತು ಅಂತ ಅದನ್ನು ತಗೊಳ್ಳೋದಕ್ಕೆ ಅಂತ ಬಗ್ಗಿದ್ದಾರೆ. ಅಷ್ಟೊತ್ತಿಗೆ ಅಲ್ಲಿ ಫೈರ್ ಅವ್ರ ಮುಖಕ್ಕೆ ಆಗಿದೆ. ಆ ಸಂದರ್ಭದಲ್ಲಿ ಅವ್ರ ಮುಖ ಸುಟ್ಟೋಗಿದೆ. ಹಾಗೇನೆ ಇನ್ನ ಕೆಲವು ಒಂದೆರಡು ಜನ ಪ್ಯಾಸೆಂಜರ್ಸ್ ಮೇಲ್ಗಡೆ ಅಪ್ಪರ್ ಲೋಯ ಸೀಟಲ್ಲಿದ್ದವರು ಆತುರವಾಗಿ ಜಂಪ್ ಮಾಡಿದ್ದಾರೆ. ಜಂಪ್ ಮಾಡಿದಾಗ ಅವ್ರ ಕೈಗೆ ಮತ್ತೆ ಒಬ್ಬರಿಗೆ ಕಾಲಿಗೆ ಫ್ರಾಕ್ಚರ್ ಆಗಿದೆ. ಅದನ್ನು ಹೊರತುಪಡಿಸಿ ಹೆಚ್ಚಿನ ಒಂದು ಏನು ಅನಾಹುತಗಳು ಆಗಿರೋದು ಕಂಡು ಬಂದಿಲ್ಲ. ವಾಹನ ಸಂಪೂರ್ಣವಾಗಿ ಸುಟ್ಟು ವಾಹನ ಎಲ್ಲ ಕಡೆನೂ ಕೂಡ ಒಂದು ಸ್ಪ್ರೆಡ್ ಆಗಿ ಎಲೆಕ್ಟ್ರಿಕ್ ಶಾರ್ಟ್ ಸರ್ಕ್ಯೂಟ್ ಇಂದಾನೇ ಆಗಿದೆ ಅಂತ ನಾವು ನಮ್ಮ ಪ್ರಾಥಮಿಕ ತನಿಖೆಯಿಂದ ನಾವು ಹೇಳ್ಬಹುದಾಗಿದೆ. ಅದನ್ನು ಹೊರತುಪಡಿಸಿ ರೀತಿಯ ಯಾವುದೇ ಎಲ್ಲ ರೀತಿಯ ಅಳವಡಿಕೆಗಳನ್ನ ಮಾಡಿದ್ದಾರೆ. ಎಮರ್ಜೆನ್ಸಿ ವರ್ಕ್ ಆಗ್ತಾ ಇದೆ. ವಾಹನ ಕೂಡ ಚಾಲಕನ ಪ್ರಯತ್ನದಿಂದ ಹೆಚ್ಚಿನ ಅನಾಹುತ ತಪ್ಪಿದೆ ಅಂತ ಹೇಳ್ಬೋದು. ಇಷ್ಟು ಹೇಳೋದಕ್ಕೆ ನಾವು